ನಮಸ್ಕಾರ. ಇವತ್ತು ನಾನು ನಿಮಗೆ ನೀ ಇಂಜೆಕ್ಷನ್ಸ್ ಬಗ್ಗೆ ಹೇಳ್ತೀನಿ. ಸೊ ನೀ ಆರ್ಥರೈಟಿಸ್ ಇರೋರಿಗೆ ಪೇನ್ ಇರುತ್ತೆ. ಪೇನ್ಗೆ ಸೊಲ್ಯೂಷನ್ ಕೆಲವು ಇಂಜೆಕ್ಷನ್ಸ್. ಅದರಲ್ಲಿ ಯಾವ ತರ ಇಂಜೆಕ್ಷನ್ಸ್? ಒಂದು ಲೋಕಲ್ ಅನಸ್ತೀಸಿಯಾ ಪ್ಲಸ್ ಸ್ಮಾಲ್ ಡೋಸ್ ಆಫ್ ಸ್ಟೆರಾಯ್ಡ್. ಎರಡನೆಯದು ಅದರ ನೀಯಲ್ಲಿ ಇಂಜೆಕ್ಷನ್ಸ್ ಗುಜ್ಜು ಕಮ್ಮಿ ಆಗಿದೆ, ಅದರಿಂದ ಇಂಜೆಕ್ಷನ್ ಕೊಡಬಹುದಾ ಅಂತ ಕೇಳ್ತಾರೆ. ಅದನ್ನ ಹಯಾಲ್ಗನ್ ಇಂಜೆಕ್ಷನ್ಸ್ ಅಂತೀವಿ. ಮೂರನೆಯದು ಸ್ಟೆಮ್ ಸೆಲ್ ಥೆರಪಿ. ನಾಲ್ಕನೆಯದು PRP ಇಂಜೆಕ್ಷನ್ಸ್. ಸೊ ಇದರಲ್ಲಿ ಯಾವ್ದು ಬೆನಿಫಿಟ್ ಇದೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೆರಾಯ್ಡ್ ಮತ್ತೆ ಲೋಕಲ್ ಅನಸ್ತೀಸಿಯಾ ಇಂಜೆಕ್ಷನ್ ಕೊಟ್ಟಾಗ ಅದು ಲೋಕಲಿ ಆಕ್ಟ್ ಆಗುತ್ತೆ. ಅದು ಮ್ಯಾಕ್ಸಿಮಮ್ 1 ಇಲ್ಲ 2 ಕೊಡಬಹುದು ಹೋಲ್ ಸ್ಟೇಜ್ ಆಫ್ ಡಿಸೀಸ್ ಪ್ರಾಸೆಸ್ ಅಲ್ಲಿ. ಜಾಸ್ತಿ ಇಂಜೆಕ್ಷನ್ಸ್ ಕೊಡ್ತಾ ಹೋದ್ರೆ ಏನಾಗುತ್ತೆ? ರಿಸ್ಕ್ ಆಫ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಮುಂದೆ ಫ್ಯೂಚರ್ ಅಲ್ಲಿ ನೀವು ನೀ ರಿಪ್ಲೇಸ್ಮೆಂಟ್ ಬಂದಾಗ ಇನ್ಫೆಕ್ಷನ್ ರಿಸ್ಕ್ ಡಬಲ್ ಆಗಿಬಿಡುತ್ತೆ. ಕೆಲವು ಜನ ಸ್ಟೆಮ್ ಸೆಲ್ ಥೆರಪಿ PRP ಥೆರಪಿ ಕೆಲಸ ಮಾಡುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಆಗತ್ತೆ. ಅರ್ಲಿ ಸ್ಟೇಜಸ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸ್ಟೇಜ್ 1 ಸ್ಟೇಜ್ 2 ಆರ್ಥರೈಟಿಸ್ ಅಲ್ಲಿ ಅದೇ ತರ ಸ್ಟೆಮ್ ಸೆಲ್ ಥೆರಪಿ ಕೊಟ್ಟಾಗ PRP ಕೊಟ್ಟಾಗ ಆ ಕ್ರಾಕ್ಸ್ ಕ್ರೆವಿಸಸ್ ಇರುತ್ತೆ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ, ಅದು ಕವರ್ ಆಗುತ್ತೆ. ಸೊ ಅದೇ ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಇದ್ರೆ ಈ ಇಂಜೆಕ್ಷನ್ಸ್ ಕೆಲಸ ಮಾಡಲ್ಲ. ಸೊ ಅದಕ್ಕೆ ಪರಿಹಾರ ರೀಪ್ಲೇಸ್ಮೆಂಟ್ ಬಿಟ್ರೆ ಬೇರೆ ಯಾವುದು ಇಲ್ಲ ಈ ಪ್ರಪಂಚದಲ್ಲಿ. ಸೊ ಅದು ನಿಮ್ ಡಾಕ್ಟರ್ಗೆ ಕ್ಲಿಯರ್ ಆಗಿ ಕೇಳಬಹುದು ನೀವು. ಈ ವಿಡಿಯೋನ ಆದಷ್ಟು ಜನಗಳಿಗೆ ತಿಳಿಸಿ. ಈ ಮಾಹಿತಿ ಬಹಳ ಮುಖ್ಯವಾದ ಇನ್ಫಾರ್ಮೇಶನ್.